ಪ್ರಾಣವನ್ನೇ ಸ್ನೇಹಿತರಿಗೋಸ್ಕರ ಕೊಡುವ ಪ್ರೀತಿಗಿಂತ ಹೆಚ್ಚಿನ ಪ್ರೀತಿ ಯಾವುದೂ ಇಲ್ಲ. ಯೋಹಾನ 15:13. ಪ್ರೀತಿವಂತರ ಮನೆಯನ್ನು ಯೆಹೋವನು ಆಶೀರ್ವದಿಸುವನು. ಜ್ಞಾನೋಕ್ತಿ 3:33. ನೀವು ನನ್ನಲ್ಲಿ ನೆಲೆಗೊಂಡಿದ್ದರೆ ನಾನು ನಿಮ್ಮಲ್ಲಿ ನೆಲೆಗೊಂಡಿರುವೆನು. ಯೆಹೋವನು ನನಗೆ ಬೆಳಕು ರಕ್ಷಕನು ಆಗಿದ್ದಾನೆ, ನಾನು ಯಾರಿಗೆ ಭಯಪಡ್ತೇನೋ. ಯೆಹೋವನು ನನ್ನ ಪ್ರಾಣದ ಆಧಾರವೂ ಆಗಿದ್ದಾನೆ, ನಾನು ಯಾರಿಗೆ ಹೆದರೆನು. ಕೀರ್ತನೆ 27:1. ಜೀವನ ಸೋತಾಗ ಭರವಸೆ ಕಳೆದಾಗ ಕೋಟಿಯ ತಂದಾತನೇ, ಮನವು ಬಂದಾಗ ಮನವು ಎಂದಾಗ ಜೊತೆಗೆ ಇರುವಾತನೇ. ಜೀವನ ಸೋತಾಗ ಭರವಸೆ ಕಳೆದಾಗ ಕೋಟಿಯ ತಂದಾತನೇ, ನನ್ನ ಬಾಳಿಗೆ ಸ್ಫೂರ್ತಿದಾಯಕ ಜೀವದಾತನೇ. ಹೇಳೋಣ ನೋ ಎಂದು ಹೇಳೋಣ, ಪಾಪಕ್ಕೆ ನೋ ಎಂದು ಹೇಳೋಣ, ನೋ ಎಂದು ಹೇಳೋಣ, ನೋ ಎಂದು ಹೇಳೋಣ, ಲೋಕಕ್ಕೆ ನೋ ಎಂದು ಹೇಳೋಣ. ಬಾಬಿಲೋನಲ್ಲಿ ದಾರಿಯಲ್ಲಿ ಮನೆಯಲ್ಲಿ ಯೋಸೇಫನು ನೋ ಎಂದು ಹೇಳಿದರಿಂದ ಆಶೀರ್ವಾದ ಹೊಂದಿದರು.
ಒಳ್ಳೆ ಹೀರೋ, ಸೂಪರ್ ಹೀರೋ. ನಾನು ಚರ್ಚಿಗೆ ಬಂದು ಬೈಬಲ್ ಓದುವೆ, ಪ್ರಾರ್ಥನೆ ಮಾಡುವೆ, ಸಾಕ್ಷಿಯಾಗಿರುವೆ. ಮೋಸೆ ಹಾಗೆ ನಂಬಿಕೆ ಇಡುವೆ, ದಾನಿಯೇಲ ಹಾಗೆ ಧೈರ್ಯವಾಗಿರುವೆ, ದಾವೀದ ಹಾಗೆ ಆರಾಧಿಸುವೆ, ಸಾಮುವೇಲ ಹಾಗೆ ವಿಧೇಯನಾಗಿರುವೆ, ಎಸ್ತೇರ ಹಾಗೆ ಪ್ರಾರ್ಥನೆ ಮಾಡುವೆ, ರೂಪಗಳ ಹಾಗೆ ಗುಣವತಿಯಾಗಿರುವೆ, ಪೌಲನ ಹಾಗೆ ಸೇವೆ ಮಾಡುವೆ, ಕ್ರಿಸ್ತನ ಹಾಗೆ ಪ್ರೀತಿ ತೋರಿಸುವೆ. ಯೇಸು ಹೀರೋ, ನಮ್ಮ ಹೀರೋ, ಸೂಪರ್ ಹೀರೋ. ಹಲ್ಲೆಲೂಯಾ. ಎಲ್ಲರೂ ಸಂತೋಷವಾಗಿದ್ದೀರಾ? 3 ದಿವಸಗಳು VBS ನಿಮಗೆ ಚೆನ್ನಾಗಿದ್ದು ನಾನು ನಂಬುತ್ತೇನೆ. ಕ್ರಿಸ್ತನಲ್ಲಿ 3 ದಿವಸಗಳಲ್ಲಿ ಒಂದೊಂದು ದಿವಸವೂ ನಾವು ಒಂದೊಂದು ಮೆಸೇಜ್ ಅನ್ನು ನಾವು ಕೇಳ್ತಾ ಬಂದೇವೆ. ಮೊದಲನೇದಾಗಿ ನಾವು ಕೇಳೋದು ಶರೀರದ ಆಸೆಗೆ ನೋ, ಕಣ್ಣಿನ ಆಸೆಗೆ ನೋ, ಬದುಕು ಬಾಳಿನ ಡಂಬಕ್ಕೆ ನೋ ಹೇಳಬೇಕು ಅಂತ ಕಲಿತಾ ಬಂದೇವೆ. ಎರಡನೇ ದಿವಸ ನಮ್ಮನ್ನು ನಾವು ಪ್ರೀತಿಸುವ ಹಾಗೆ ಇತರರನ್ನು ಪ್ರೀತಿಸಬೇಕು. 3ನೇ ದಿವಸ ನಿನ್ನೆ ನಾವು ನಮ್ಮ ತಂದೆಯೊಂದಿಗೆ ಇದ್ದರೆ ನಾವು ಆಶೀರ್ವಾದ ಹೊಂದಿದವರಾಗಿ ಇರಬೇಕು. ಹೇಗೆ ನಾವು ನಮ್ಮ ತಂದೆಯೊಂದಿಗೆ ಅನ್ಯೋನ್ಯತೆಯಲ್ಲಿ ಇರಬೇಕು. ಒಂದು ವೇಳೆ ನಾವು ದೂರ ಹೋದರೆ ಕಷ್ಟಪಡಬೇಕು, ಜೊತೆಯಲ್ಲಿದ್ದರೆ ಖುಷಿಯಾಗಿ ಇರಬೇಕು. ಹೇಗೆ ಅನ್ಯೋನ್ಯತೆಯಲ್ಲಿ ಇರಬೇಕು? ಪ್ರಾರ್ಥನೆಯಲ್ಲಿಯೂ, ಸತ್ಯವೇದ ಧ್ಯಾನದಲ್ಲಿಯೂ, ಚರ್ಚಿಗೆ ಬರುವುದರಲ್ಲಿಯೂ, ನಾವು ಸಾಕ್ಷಿಯಾಗಿ ಬದುಕುವುದಲ್ಲಿಯೂ ನಾವು ಆತನೊಂದಿಗೆ ಅನ್ಯೋನ್ಯತೆಯಲ್ಲಿ ಇದ್ದರೆ ಆಶೀರ್ವಾದಗಳು ನಮ್ಮಲ್ಲಿ ಶಾಶ್ವತವಾಗಿ ನೆಲೆಗೊಂಡಿರುವುದನ್ನು ನಾವು ನೋಡ್ತಾ ಬಂದೇವೆ. ಇವತ್ತು ಬಹಳ ಪ್ರಾಮುಖ್ಯವಾದ ಒಂದು ಭಾಗ ನಮ್ಮ ಕ್ರೈಸ್ತ ಜೀವನದಲ್ಲಿ ಬಹಳ ಪ್ರಾಮುಖ್ಯವಾದ ಒಂದು ಕಾರ್ಯ ಏನಂದ್ರೆ ಅದು ನಂಬಿಕೆ. ನಮ್ಗೆ ಏನಿರಬೇಕು? ದೇವರ ಮೇಲೆ ನಂಬಿಕೆ ಇರಬೇಕು. ಈ ನಂಬಿಕೆ ಹೇಗೆ ಇರಬೇಕು ಅದನ್ನು ನಾವು ಇವತ್ತು ಕಲಿಯುತ್ತಿದ್ದೇವೆ. ರೆಡಿನಾ? ರೆಡಿಯಾಗಿದ್ದೀರಾ? ಉಪವಾಸ ಪ್ರಾರ್ಥನೆಗೆ ಬಂದವರು ಕೂಡ ಇದ್ದಾರೆ. ನಾವೆಲ್ಲರೂ ಜೊತೆಯಲ್ಲಿ ಒಂದು 5-10 ನಿಮಿಷ ನಾವು ಕರ್ತನ ವಾಕ್ಯವನ್ನು ಧ್ಯಾನಿಸೋಣ. ತಗೊಳ್ಳಿ, ಮತ್ತಾಯಿ ಬರೆದ ಸುವಾರ್ತೆ ಅಧ್ಯಾಯ 14, ಮತ್ತಾಯಿ ಬರೆದ ಸುವಾರ್ತೆ ಅಧ್ಯಾಯ 14 22ನೇ ವಾಕ್ಯದಿಂದ ಓದಿ. ಇಲ್ಲಿ ಯೇಸು ಕ್ರಿಸ್ತನು ಏನ್ ಹೇಳಿದ್ರು? ಶಿಷ್ಯರೆಲ್ಲ ದೋಣಿಯನ್ನು ಹತ್ತಿ ಆಚೆಗಡೆಗೆ ಹೋಗಿರಿ ಎಂದು ಹೇಳಿ ಅವರು ಪ್ರಾರ್ಥನೆ ಮಾಡೋದಕ್ಕೆ ಹೋದರು ನಾವು ನೋಡುತ್ತೇವೆ. ಸರಿ, ಮುಂದೆ. ಇಲ್ಲಿ ನೀವು ನೋಡಿದರೆ ಯೇಸು ಕ್ರಿಸ್ತನು ಅವರು ಪ್ರಾರ್ಥನೆಗೆ ಹೋಗ್ಬಿಟ್ರು. ದೋಣಿಯಲ್ಲಿ ಯಾರು ಇದ್ದರು? ದೋಣಿಯಲ್ಲಿ ಇದ್ದವರು ಯಾರು? ಶಿಷ್ಯರು. ಈ ದೋಣಿ ಇವತ್ತು ಏನಾಯ್ತು? ಎದುರುಗಾಳಿಯಿಂದ ಬಿರುಗಾಳಿಯಲ್ಲಿ ಸಿಕ್ಕಿ ಭಯಂಕರವಾದ ಒಂದು ಪರಿಸ್ಥಿತಿಗೆ ಬಂತು. ಮೂಡಿಗೆ ಹೋಗುವ ಒಂದು ಪರಿಸ್ಥಿತಿಗೆ ಬರ್ತಾ ಇತ್ತು. ಆ ಒಂದು ಸಮಯದಲ್ಲಿ ಅವರೆಲ್ಲ ಬೆಸ್ತರಿದ್ದಾನೆ.
ಅವರಿಗೆ ಭಯ ಬರುತ್ತಾ? ಅವರ ಆ ಒಂದು ಎಸ್ಟಿಮೇಷನ್ಗೆ ಮೀರಿದ ಒಂದು ಪರಿಸ್ಥಿತಿ, ಅವ್ರಿಗೆ ಏನು ಮಾಡಕ್ಕಾಗಲ್ಲ. ಅದು ಎದುರುಗಾಳಿ ಬಂದು ಅದು ಇನ್ನು ಕೆರೆಗಳು ಅದನ್ನು ಬಡಿಯುತ್ತಾ, ದೋಣಿಯನ್ನು ಬಡಿಯುತ್ತಾ ಒಂದು ಮೂಡಿ ಹೋಗುವ ಒಂದು ಪರಿಸ್ಥಿತಿ. ಅಯ್ಯೋ ನಾವು ಇವತ್ತು ಸತ್ತೋಗಿ ಬಿಡ್ತೇವೆ ಎಂದು ಆ ಒಂದು ಪರಿಸ್ಥಿತಿಗೆ ಬಂದುಬಿಟ್ರು. ಆ ಒಂದು ಸಂದರ್ಭದಲ್ಲಿ ಏನು ನಡೆದಿತ್ತು ನೋಡೋಣ. ಯಾರು ಬಂದರು? ಹೋದಮ್ಮ. ಯೇಸು ಸಮುದ್ರದ ಮೇಲೆ ನಡೆದು ಬಂದರು. ಅಲ್ಲೆಲ್ಲೂಯ್ಯ. ಇಲ್ಲಿ ನೋಡಿದ್ರೆ ನಮ್ಮ ಜೀವನದಲ್ಲಿ ಬಿರುಗಾಳಿಗಳು ಹಾಗೆ ಸಮಸ್ಯೆಗಳು ನಮ್ಮ ಜೀವನದಲ್ಲಿ ಬರ್ಬೋದು. ನೋಡಿದ್ರೆ ಕೆಲವೊಂದು ರೋಗಗಳು ಬಂದ್ರೆ ನಮಗೆ ತುಂಬಾ ಸುಸ್ತಾಗಿ ಬಿಡ್ತೇವೆ. ಅಯ್ಯೋ ಇದು ನಮ್ಮನ್ನು ಬಿಟ್ಟು ಹೋಗ್ತಾ ಇಲ್ಲ ಅಲ್ವಾ ಅಂತ ನಾವು ಕೆಲವು ಸಾರಿ ನೊಂದು ಬೆಂದು ಹೋಗಿಬಿಡ್ತೇವೆ. ಹಣದ ಸಮಸ್ಯೆಗಳು, ಸಾಲ ಸಮಸ್ಯೆಗಳು ಬರುವಾಗ ಅದನ್ನು ತೀರಿಸೋದಕ್ಕಾಗದೆ ತುಂಬಾ ನೋವಲ್ಲಿ ನಾವು ಇದು ಯಾರನ್ನ ಸಹಾಯ ಮಾಡುವುದು, ಸಹಾಯ ಮಾಡೋದು ಇದ್ದಾರೆ ಅನ್ನೋ ಪರಿಸ್ಥಿತಿಯಲ್ಲಿ ಹೋಗಿಬಿಡ್ತೇವೆ. ಆಮೇಲೆ ನಮಗೆ ಬೆಲೆಹೀನತೆಗಳು ಬರುವಾಗ, ನಮ್ಮ ಭವಿಷ್ಯ ಬಗ್ಗೆ ಚಿಂತೆಗಳು ಬರುವಾಗ, ತಡೆಗಳು ಬರುವಾಗ, ಇನ್ನೂ ಎಷ್ಟೋ ಕಾರ್ಯಗಳು ನಮ್ಮ ಜೀವನದಲ್ಲಿ ಕಷ್ಟ ಸಮಸ್ಯೆಗಳು ನಾವು ಹಾದು ಹೋಗುವಾಗ ಮನೆಯಲ್ಲಿ ಸಮಾಧಾನ ಇಲ್ಲ. ಇದೆಲ್ಲ ಬಿರುಗಾಳಿ ತರ ನಮ್ಮ ಜೀವನದಲ್ಲಿ ಬರುವ ಪರಿಸ್ಥಿತಿಗಳು. ಚಿಕ್ಕ ಮಕ್ಕಳಾಗಿರೋ ನಮಗೆ ಓದು ಬರ್ತಾ ಇಲ್ಲ, ಒಳ್ಳೆ ಮಾರ್ಕ್ಸ್ ತಗೊಳ್ತಾ ಇಲ್ಲ, ಈ ರೀತಿಯ ಪರಿಸ್ಥಿತಿಗಳು ನಿಮಗೆ ಬರುತ್ತೆ. ಈ ತರ ಬಿರುಗಾಳಿ ತರ ಪರಿಸ್ಥಿತಿಗಳು ಬರುವಾಗ ಒಂದು ವಿಷಯವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ನಮ್ಮನ್ನು ಕೈ ಬಿಟ್ಟು ಹೋಗುವ ದೇವರಲ್ಲ ನಮ್ಮ ದೇವರು. ಆ ಬಿರುಗಾಳಿಯ ಮಧ್ಯದಲ್ಲಿ ನಮ್ಮೊಂದಿಗೆ ಇರುವ ದೇವರು. ಅಲ್ಲೆಲ್ಲೂಯ್ಯ. ಅವರು ಎಲ್ಲಿ ಬರ್ತಾರೆ? ಆ ದೋಣಿ ಕಡೆಗೆ ಸಮುದ್ರದ ಮೇಲೆ ನಡೆದು ಬರುತ್ತಾರೆ. ಅದು ಸಾಧ್ಯವಾ? ನೀವು ಯಾವಾದ್ರೂ ನೀರಲ್ಲಿ ಈಜುವರೆ ಸೇರಿದಿರಿ? ಈಜು ಬರ್ತಾ? ಈಜು ಆಗುತ್ತೆ, ಬಟ್ ಆ ನೀರಿನ ಮೇಲೆ ನಡೆದಕ್ಕಾಗುತ್ತಾ? ಯಾರಿಂದಲೂ ಆಗಲ್ಲ. ಇಲ್ಲಿ ಯೇಸು ಕರ್ತನು ಸಮುದ್ರದ ಮೇಲೆ ನಡೆದು ಬರುವುದನ್ನು ಅವರು ನೋಡುತ್ತಾರೆ. ಆ ಮುಂಚಾನೆ 3 ಗಂಟೆ 6 ಗಂಟೆ ಒಳಗಡೆ ಆ ಒಂದು ಸಮಯದಲ್ಲಿ ಓದಿರಿ ಮುಂದೆ. ಹಂಗೆ ಅದು ತಿರುಗವರು ಧೈರ್ಯವಾಗಿರು, ನಾನೇ, ಧೈರ್ಯವಾಗಿರಿ, ನಾನೇ. ಅಲ್ಲಿ ಯೇಸು ಕರ್ತನು ಅವ್ರಿಗೆ ಭಯ ಬಂದಾಗ, ಇದು ಮೊದಲು ಅವ್ರು ಯಾರಾದ್ರೂ ಗುರುತಿಸೋದಕ್ಕಾಗಲ್ಲ. ಆವಾಗ ಅವ್ರು ನೋಡಿ ಮೊದಲು ಹೇಳ್ತಾರೆ, ಧೈರ್ಯವಾಗಿರಿ, ಅಂಜಬೇಡ್ರಿ, ನಾನೇ. ಅಲ್ಲೆಲ್ಲೂಯ್ಯ. ಇಲ್ಲಿ ಸುಮ್ಮನೆ ನಾನೇ ಅಂತ ಹೇಳ್ತಾ ಇಲ್ಲ. ನಾನೇ ಅಂದ್ರೆ ಇರುವಾತನು ಎಂದರ್ಥ. ಐ ಆಮ್ ವಾಟ್ ಐ ಆಮ್. ನೀವು ಇಂಗ್ಲಿಷ್ ಅಲ್ಲಿ ಅದನ್ನು ಐ ಆಮ್ ಎಂದು ಬರೆದಿದ್ದಾರೆ. ನಿಜವಾಗಿ ಅಲ್ಲಿ ಯೇಸು ಕರ್ತರು ತನ್ನ ದೈವಿಕ ಆ ಒಂದು ದೈವತ್ವವನ್ನು ಅವರಲ್ಲಿ ತೋರಿಸ್ತಾರೆ. ನಾನೇ ಇರುವಾತನು, ಸರ್ವಶಕ್ತನಾಗಿರುವ ದೇವರು. ನೀವು ಹಳೆ ನಿಯಮದಲ್ಲಿ ನೋಡಿದರೆ ಮೋಶೆ ಕಾಲದಲ್ಲಿ ಕೆಂಪು ಸಮುದ್ರವನ್ನು ವಿಭಾಗಿಸಿದ ದೇವರು. ನೀವು ಹೇಳಿ 4 ಭಾಗ ಭೂಮಿಯಲ್ಲಿ 3 ಭಾಗ ನೀರಿರುವುದು, 3 ಭಾಗ ನೀರು. ಈ ಲೋಕದಲ್ಲಿ ದೊಡ್ಡದಾಗಿರೋ ಒಂದು ಶಕ್ತಿಯನ್ನು ನೋಡಿದರೆ ನೀವು ಅದರ ಸಮುದ್ರವನ್ನು ನಾವು ಹೇಳಬೇಕು. ಇಲ್ಲಿ ನೋಡಿದರೆ ಸಮುದ್ರವನ್ನು ಸೃಷ್ಟಿ ಮಾಡಿದ ದೇವರು, ಸರ್ವವನ್ನು ಆಳ್ವಿಕೆ ಮಾಡುವ, ನಿಯಂತ್ರಿಸುವ ಸರ್ವಶಕ್ತನು. ಈ ಶಿಷ್ಯರಿಗೆ ದೇವರ ಬಗ್ಗೆ ಸರಿಯಾಗಿ ತಿಳಿವಳಿಕೆನೇ ಇಲ್ಲ. ಎಷ್ಟು ಅದ್ಭುತಗಳು ಮಾಡಿದರೂ ಯೇಸುವನ್ನು ಅವರ ಮೇಷರೆಂದು ಅರ್ಥ ಮಾಡಿಕೊಳ್ಳುವುದು ತುಂಬಾ ಕಷ್ಟವಾಯಿತು. ದಡ್ಡರಾಗಿದ್ದರು. ಇರುವಾಗ ಯೇಸು ಕರ್ತನು ಮೊದಲು ತನ್ನನ್ನು ಏನ್ ಮಾಡ್ತಾರೆ? ತೋರಿಸಿಕೊಳ್ತಾರೆ. ನಾನೇ ಸರ್ವಶಕ್ತನಾಗಿರುವ ಸರ್ವಭೌಮ, ಸರ್ವವನ್ನು ನಿಯಂತ್ರಿಸುವನು, ಸರ್ವವನ್ನು ಆಳ್ವಿಕೆ ಮಾಡುವ ದೇವರು. ಈ ಬಿರುಗಾಳಿ ಬಂದ್ರೆ ಏನು, ಸುಂಡ್ರಗಾಳಿ ಬಂದ್ರೆ ಏನು, ಎದುರುಗಾಳಿ ಬಂದ್ರೆ ಏನು, ಸಮುದ್ರದ ಒಳಗಡೆ ದೋಣಿ ಮುಳಿಯೋದ್ರೆ ಏನು, ನಾನು ಬಂದು ಕಾಪಾಡೋದಕ್ಕೆ ಶಕ್ತನು, ಸರ್ವಶಕ್ತನು ಹಾಗೆ ತೋರಿಸ್ತಾರೆ. ಅಲ್ಲಿ ಅವರು ಸಮುದ್ರದ ಮೇಲೆ ನಡೆದು ಬರುವಾಗ ಅವರು ಮೊದಲು ಹೆದರಿದರು. ಆಮೇಲೆ ಯೇಸು ಕರ್ತರು ತನ್ನನ್ನು ತೋರ್ಪಡಿಸಿಕೊಂಡರು. ಹಿಂಗೆ ಇರುವಾತನಾಗಿರೋ ಸರ್ವಶಕ್ತನೇ ನಾನು, ಹೆದರ ಬೇಡ. ಮೊದಲು ನಮಗೆ ಪರಿಸ್ಥಿತಿಗಳು ಬರುವಾಗ ಏನು ಬರುತ್ತೆ ಹೇಳಿ? ಕಷ್ಟಗಳು, ಸಮಸ್ಯೆಗಳು ಬರುವಾಗ ಭಯ. ಭಯ ನಂಬಿಕೆಗೆ ವಿರೋಧವಾದದ್ದು. ನಾವು ಭಯವನ್ನು ಏನ್ ಮಾಡಬೇಕು? ನಂಬಿಕೆಯಿಂದ ಒಂದು ಒದೆ ಕೊಟ್ಟುವುದನ್ನು ಬಿಸಾಡಿ ಬಿಡಬೇಕು. ನೀವು ನೋಡಿದರೆ
ಯೇಸು ಕರ್ತನು ಅವರಿಗೆ ನಂಬಿಕೆಯನ್ನು ಅವ್ರೇನ್ ಮಾಡ್ತಾರೆ, ಹುಟ್ಟಿಸ್ತಾರೆ. ನಾನೇ ಇರುವಾಗಲೂ ಬಂದಿದ್ದೇನೆ, ನೀವು ಹೆದರಬೇಡ, ನೀವು ಹೆದರಬೇಡ, ನಂಬಿಕೆಯಿಂದ ಇರಿ ಹೇಳ್ತಾನೆ. ಆವಾಗ ಆಮೇಲೆ ಏನಾಯ್ತು? ಸ್ವಾಮಿ ನೀನೇ ಸರ್ವಶಕ್ತರಾಗಿರುವ ಯೆಹೋವನಾದರೆ ನನಗೆ ನೀರಿನ ಮೇಲೆ ನಡೆದು ನಿನ್ನ ಬಳಿಗೆ ಬರುವುದಕ್ಕೆ ಅಪ್ಪಣೆ ಕೊಡು. ಇದು ಸಾಧ್ಯವಾ? ಯೇಸು ಕರ್ತನು ನೀರಿನ ಮೇಲೆ ನಡೆಸ್ತಾರೆ. ನಮ್ಮವರು ನಡೆಯಕ್ಕಾಗುತ್ತದ? ಯೇಸು ಕರ್ತನು ಏನು ಹೇಳಿದರು? ಅದಕ್ಕೆ ಏನು ಉತ್ತರ ಕೊಟ್ಟರು? ಏನು ಉತ್ತರಿಸಿದರು? ಬಾ. ಹಲ್ಲೆಲೂಯಾ. ಆತನು ಪೇತ್ರನು ಇಳಿದು ಬಾ. ಹೆಂಗೆ ಹೋಗಬಹುದು? ಎಲ್ಲ ಕಡೆ ಬಿರುಗಾಳಿ. ಯೇಸು ಕರ್ತನು ಬಿರುಗಾಳಿ ಪದ್ಧತಿಯಲ್ಲಿ ಸಮುದ್ರದ ಮೇಲೆ ಬರ್ತಾರೆ. ಇವತ್ತು ಆ ನೀರಿನ ಮೇಲೆ ಕಾಲಿಟ್ಟು ದೋಣಿಯಿಂದ ಹೊರಗಡೆ ಬಾ ಎಂದು ಕರೀತಾರೆ. ಅವನು ಹೆಜ್ಜೆ ಇಡಬೇಕಾದ್ರೆ ಅವನಿಗೆ ಏನು ಬೇಕು? ಏನು ಬೇಕು? ಶೂ ಬೇಕಾ? ಚಪ್ಪಲಿ ಬೇಕಾ? ನಂಬಿಕೆ ಬೇಕು. ಏನು ಬೇಕು? ನಂಬಿಕೆ ಬೇಕು. ಈ ನಂಬಿಕೆ ಹೆಂಗೆ ಬರುತ್ತೆ ಎಂದು ನೋಡಿದರೆ, ಆ ದೇವರನ್ನು ನೋಡಿ ಅವರು ಯಾರೆಂದು ಅವರನ್ನು ಅರ್ಥ ಮಾಡಿಕೊಂಡು ಅವರು ಸರ್ವಶಕ್ತರಾಗಿರುವ ದೇವರನ್ನು ಅವ್ರು ತಿಳಿವಳಿಕೆ ಹೊಂದಿದ ಮೇಲೆ ಆ ಧೈರ್ಯ ನಂಬಿಕೆ ನಮಗೆ ಬರುತ್ತೆ. ಪೇತ್ರನಿಗೆ ಬಂದಿತ್ತು. ಅವನು ಹೆಜ್ಜೆ ಹೊರಗಡೆ ನೀರಿನ ಮೇಲೆ ಇಟ್ಟನು. ಹೋದ್ರೆ ಏನಾಯ್ತು ನೋಡೋಣ. ಹ್ಮ್ 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 ಇಲ್ಲಿ ನೋಡಿದರೆ ಅವನು ಯೇಸು ಕರ್ತನ ಮೇಲೆ ಅವನು ಕಣ್ಣನ್ನು ಇಟ್ಟು ಯೇಸು ಕರ್ತನ ಮುಖವನ್ನು ನೋಡಿ ಅವನು ಹೆಜ್ಜೆ ಇಡುವಾಗ ಅವನು ನೀರಿನ ಮೇಲೆ ನಡೆದನು. ಮೊದಲನೇದಾಗಿ ಭಯವನ್ನು ತೆಗೆದಾಕಬೇಕು. ಎರಡನೇದಾಗಿ ದೇವರು ಯಾರು ತಿಳಿವಳಿಕೆ ನಮಗೆ ಬೇಕು, ಅದು ಸರ್ವಶಕ್ತನು. ಮೂರನೇದಾಗಿ ನಮಗೆ ನಂಬಿಕೆ ಬೇಕು. ನಾಲ್ಕನೇದಾಗಿ ನಂಬಿಕೆ ಜೊತೆಯಲ್ಲಿ ಆ ನಂಬಿಕೆಯಲ್ಲಿ ಪೂರ್ಣ ಹೊಂದಬೇಕಾದ್ರೆ ದೇವರೊಂದಿಗೆ ದೇವರ ಮುಖವನ್ನು ನೋಡಿಕೊಂಡು ನಾವು ಆತನನ್ನು ನೋಡಿಕೊಂಡೇ ನಾವು ಮುಂದುವರಿಯಬೇಕು. ಇಲ್ಲಿ ಅವನು ಹೆಜ್ಜೆ ಇಟ್ಟು ಯೇಸು ಕರ್ತನು ನೋಡುವಾಗ ಅವನಿಗೆ ಭಯ ಇಲ್ಲ. ಯೇಸು ಕರ್ತನು ನೋಡುವಾಗ ಅವನಿಗೆ ಭಯ ಹೋಯಿತು. ಯೇಸು ಕರ್ತನನ್ನು ನೋಡಿಕೊಂಡೇ ಅವನು ನಡೀತಾ ಇರುವಾಗ ನೀರು ಮೇಲೆ ಅವನು ನಡೆದನು. ಯಾವಾಗ ಈ ರೀತಿಯಲ್ಲಿ ಬಿರುಗಾಳಿ ಆ ಶಬ್ದ ಸ್ವರ ಕಿವಿಯಲ್ಲಿ ಬಿಡುವ ಹಂಗೆ ಭಯದು ತಿರುಗಿ ಅವನ ಬಿರುಗಾಳಿ ಶಬ್ದವನ್ನು ನೋಡುವಾಗ ಅವನ ನೀರು ಒಳಗಡೆ ಮುಳುಗಿ ಹೋದನು. ಹಾಗಾದ್ರೆ ನಂಬಿಕೆ ಇದೆ. ಈ ನಂಬಿಕೆ ಯಾವಾಗ ಹೆಚ್ಚಾಗುತ್ತದೆ ನೋಡಿದರೆ ನಾವು ದೇವರೊಂದಿಗೆ ಅನ್ಯೋನ್ಯತೆಯಲ್ಲಿ ಇರುವಾಗ, ಆತನ ಮುಖವನ್ನೇ ನೋಡ್ತಾ ಇರುವಾಗ. ಇವತ್ತು ಬಿರುಗಾಳಿ ನಮಗೆ ನಾವೇ ಸಮುದ್ರದ ಮೇಲೆ ನಡೀತೇವಾ ಅಂತ ಕೇಳ್ತೀರಿ? ಇಲ್ಲ, ನಮಗೆ ಬರೋ ಸಮಸ್ಯೆಗಳೆಲ್ಲ ಬಿರುಗಾಳಿ ತರ ಇರುತ್ತೆ. ಆವಾಗ ನಾವೇನು ಮಾಡಬೇಕು? ಯೇಸು ಕರ್ತನ ಮುಖವನ್ನು ನಂಬಿಕೆಯಿಂದ ನೋಡ್ತಾ ಇರಬೇಕು. ನಂಬಿಕೆಯಿಂದ ನೋಡ್ತಾ ಇರುವುದೇ ಪ್ರಾರ್ಥನೆ, ನೋಡ್ತಾ ಇರುವುದೇ ಆರಾಧನೆ. ಅವರ ಪ್ರಸನ್ನತೆಯಲ್ಲಿ ಹೋಗಿ ಪ್ರಾರ್ಥಿಸುವುದು, ಆರಾಧಿಸುವುದು, ಸತ್ಯವೇದವನ್ನು ಧ್ಯಾನಿಸುವುದೇ ಅವ್ರ ಮುಖವನ್ನು ನೋಡಬೇಕು. ಇವೆಲ್ಲ ನೋಡಿದೀರಾ? ಬರೀ ಕಷ್ಟಗಳು ಬರುವಾಗ ಮಾತ್ರ ಅಲ್ಲ, ಎಲ್ಲಾ ಸಮಯವೂ ನೋಡ್ಬೇಕು. ಅಕ್ಕ ಹೇಳಿಕೊಟ್ರಲ್ಲ, ಮುಂಚಾನೆ ಎದ್ದೇಳದ ನಾವು ದೇವರ ಪ್ರಸನ್ನತೆಯಲ್ಲಿ ಹೋಗಿ ಆರಾಧಿಸಿ ಪ್ರಾರ್ಥಿಸಬೇಕು. ಆರಾಧಿಸಿ ಸತ್ಯವೇದ ಧ್ಯಾನಿಸಿ ಪ್ರಾರ್ಥನೆ ಮಾಡಿ ದೇವರ ಕೈಯಲ್ಲಿ ಒಪ್ಪಿಸಿಕೊಡಿರಿ. ದೇವರ ಮುಖವನ್ನು ನೋಡುವುದು. ನೀವು ದೇವರ ಮುಖವನ್ನೇ ನೋಡಿಕೊಂಡು ನೀವು ನಡೆಯುವುದಾದ್ರೆ ಯಾವುದೂ ಸಮಸ್ಯೆಗಳು, ಕಷ್ಟಗಳು ನಿಮ್ಮನ್ನು ಮೂಲಿಗಿಸುವುದಾಗಲ್ಲ. ಇಲ್ಲಿ ಪೇತ್ರನ ಮುಖ ತಿರುಗಿ ಆ ಲೋಕವನ್ನು ಅವನು ನೋಡಿದನು, ಆ ಪರಿಸ್ಥಿತಿಯನ್ನು ನೋಡಿದನು, ಅಲ್ಲಿ ಮೂಲಿಗೆ ಹೋಗಿಬಿಟ್ಟನು. ಅದರಿಂದ ನಾವು ಯಾರ ಮೇಲೆ ಕಣ್ಣಿಟ್ಟು ನಡೆಯಬೇಕು? ಯೇಸು ಕರ್ತನ ಮೇಲೆ. ಯೇಸು ಕರ್ತನ ಏನ್ ಹೇಳಿದ್ರು? ಆಮೇಲೆ ಆವಾಗ ಅವನು ಮೂಲಿಗೆ ಹೋಗುವಾಗ ಯೇಸು ಕರ್ತನ ಏನ್ ಮಾಡಿದ್ರು? ಅವನು ಹೇಳಿದ್ರು, ಅಯ್ಯನೇ ನನ್ನನ್ನು ಕಾಪಾಡು. ಕಾಪಾಡಿದ್ರ ಯೇಸು ಕರ್ತನು? ಓದಿರ್ಮ ಜೋರಾಗಿ ಹೋದ್ರು. ಹ್ಮ್ 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 ಅಲ್ಪ ವಿಶ್ವಾಸಿಯೇ ಯಾಕೆ ಸಂದೇಹ ಪಟ್ಟೆ? ಹಲವಾರು ಪರಿಸ್ಥಿತಿಗಳು ಬರುವಾಗ
ನಮ್ಮ ನಂಬಿಕೆ ಈ ರೀತಿಯಲ್ಲಿ ಹೋಗಿಬಿಡುತ್ತೆ, ಧೈರ್ಯ ಕೆಟ್ಟು ಹೋಗಿಬಿಡ್ತೇವೆ, ಭಯ ಬಂದ್ಬಿಡುತ್ತೆ, ಸಂದೇಹ ಬಂದ್ಬಿಡುತ್ತೆ ದೇವರ ಮೇಲೆ. ಈ ಒಂದು ಸಮಸ್ಯೆಯನ್ನು ನಾನು ಹಾದು ಆಗುತ್ತಾ, ನನಗೆ ಆಗಲ್ಲ, ನನ್ನ ಶಕ್ತಿಯಿಂದ ಆಗಲ್ಲ ಎಂದು ನೀವು ಹೇಳ್ತಾ ಇದ್ದೀರಿ. ಯೇಸು ಕರ್ತನು ಇಲ್ಲಿ ಅವರಿಗೆ ಹೇಳಿಕೊಡಬೇಕು, ನಂಬಿಕೆ ಇಟ್ಟು ನನ್ನ ಮುಖವನ್ನು ನೀವು ನೋಡುತ್ತಾ ನೀವು ಮುಂದುವರಿಯಿರಿ. ಏನ್ ಮಾಡಬೇಕು? ನಂಬಿಕೆ ಇಟ್ಟು ಯೇಸು ಕರ್ತನ ಮುಖವನ್ನು ನೋಡುತ್ತಾ ನಾವು ಮುಂದುವರಿಬೇಕು. ಆ ರೀತಿಯಲ್ಲಿ ನಾವು ಯೇಸು ಕರ್ತನೊಂದಿಗೆ ನಡೆದರೆ ದಿನ ಪ್ರಾರ್ಥನೆ ಮಾಡಬೇಕು, ಸತ್ಯವನ್ನು ಧ್ಯಾನಿಸಬೇಕು, ಸತ್ಯವನ್ನು ಅನುಸರಿಸಿ ಸಾಕ್ಷಿಗಳಾಗಿ ಬದಲಬೇಕು. ಹೇಳಿರಿ, ಪ್ರಾರ್ಥಿಸಬೇಕು, ಕರ್ತನ ವಾಕ್ಯವನ್ನು ಧ್ಯಾನಿಸಬೇಕು, ಅದನ್ನು ಅನುಸರಿಸಿ ನಡೆಯಬೇಕು. ಆವಾಗ ನೀವು ನಂಬಿಕೆಯಿಂದ ಯೇಸು ಕರ್ತನ ಮುಖವನ್ನು ದಿನ ನೋಡ್ತಾ ಇರೋ ಕಾರ್ಯವನ್ನು ಮಾಡ್ತಾ ಇರ್ತೀರಿ. ಅವಾಗ ಯೇಸು ಕರ್ತನ ನಿಮ್ಮನ್ನು ಕೈ ಬಿಟ್ಬಿಡ್ತಾರ? ಎಷ್ಟು ದೊಡ್ಡ ಬಿರುಗಾಳಿ ಬಂದರು, ಕಷ್ಟಗಳು ಬಂದರು, ಸಮಸ್ಯೆ ಬಂದರು, ರೋಗಗಳು ಬಂದರು, ನಿಮ್ಮನ್ನು ಮೂಗಿಸುವ ಪರಿಸ್ಥಿತಿಗಳು ಏನು ಬಂದರು, ಅಯ್ಯೋ ಓದುವ ಕಾಲ, ರೋಗ, ಮನೆಯಲ್ಲಿ ಸಮಾಧಾನ ಇಲ್ಲ, ಸಾಲ ಸಮಸ್ಯೆಯಲ್ಲಿ ಬಿದ್ದಿದ್ದೇವೆ, ಈ ರೀತಿ ಪರಿಸ್ಥಿತಿಗಳು, ವ್ಯಾಪಾರ ನಷ್ಟವಾಯಿತು, ಎಲ್ಲ ನಾವು ಕೈತು ಮಾಡೋದೇ ಯಾವುದಲ್ಲಿ ನನಗೆ ಜಯ ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ, ಈ ರೀತಿಯ ಪರಿಸ್ಥಿತಿಗಳು ನಮ್ಮನ್ನು ಮೂಲಿಸಿ ಬರುವಾಗ ನೀವು ಒಂದೇ ಒಂದು ವಿಷಯವನ್ನು ನೀವು ಮಾಡಬೇಕು. ಏನ್ ಮಾಡಬೇಕು? ನಂಬಿಕೆಯಿಂದ ಯೇಸು ಕರ್ತನ ಮುಖವನ್ನು ನೋಡಿ ನಾವು ಹೆಜ್ಜೆ ಇಡಬೇಕು. ನಂಬಿಕೆಯಿಂದ ಯೇಸು ಕರ್ತನ ಮುಖವನ್ನು ನೋಡಿ ನಾವು ಹೆಜ್ಜೆ ಇಟ್ಟು ನಾವು ಎಲ್ಲಾ ಕಾರ್ಯಗಳನ್ನು ಮಾಡುವಾಗ ಅದರಲ್ಲಿ ನಮಗೆ ಜಯ ಸಿಗುತ್ತೆ. ಮಾಡುವಿರಾ? ನೀವು ಸ್ಕೂಲಲ್ಲಿ ಓದ್ತಾ ಇರೋ ನಿಮಗೆ ಒಳ್ಳೆ ಮಾರ್ಕ್ಸ್ ಬೇಕಾ? ನೀವು ತಂದೆ ತಾಯಿ ವಿಧೇಯರಾಗಿರ್ಬೇಕಾ? ನಿಮ್ಗೆ ಎಲ್ಲ ಕಾರ್ಯದಲ್ಲಿ ಜಯ ಬೇಕಾ? ವಿಶ್ವಾಸಿಗಳಾಗಿರೋರ್ಗು ನಮಗೆ ಕಷ್ಟ ಸಮಸ್ಯೆಗಳು ಮೂಲಿಸುವ ಪರಿಸ್ಥಿತಿಗಳು ಬರುವಾಗ ನಾವು ಚೆನ್ನಾಗಿ ದೇವರ ಮೇಲೆ ನಂಬಿಕೆ ಇಟ್ಟು ಪ್ರಾರ್ಥನೆ ಮಾಡಿ, ಸಭೆಗೆ ಬಂದು ಉಪವಾಸ ಪ್ರಾರ್ಥನೆ, ಸಂಡೇ ಪ್ರಾರ್ಥನೆ ಎಲ್ಲ ನಾವು ಭಾಗವಹಿಸಿ ನಾವು ನಮ್ಮನ್ನು ಏನು ಮಾಡಬೇಕು? ಆಧ್ಯಾತ್ಮಿಕ ಬೆಳವಣಿಗೆಯಲ್ಲಿ ನಾವು ಹೆಚ್ಚಾಗಬೇಕು. ಆ ರೀತಿಯಲ್ಲಿ ನಾವು ದೇವರೊಂದಿಗೆ ಅನ್ಯೋನ್ಯತೆಯಲ್ಲಿ ದೇವರ ಮುಖವನ್ನು ನೋಡುವರಾಗಿ ಪ್ರತಿನಿತ್ಯದರೆ ಅವರು ನಮ್ಮೊಂದಿಗೆ ಇರುವರು. ಅವರು ನಮ್ಮನ್ನು ಕೈ ಬಿಟ್ಟು ಹೋಗ್ತಾರ? ಕೈ ಬಿಟ್ಟು ಹೋಗ್ತಾರ? ಜೋರಾಗಿ ಹೇಳಿರಿ. ನಾವು ನಿಮ್ಮನ್ನು ಕೈ ಬಿಡುವುದಿಲ್ಲ, ನಾವು ನಮ್ಮನ್ನು ಬಿಟ್ಟು ಅಗಲುವುದಿಲ್ಲ ಅಂತ ಹೇಳಿದರು. ಇರುವ ದೇವರು ನಮ್ಮೊಂದಿಗೆ ಸದಾಕಾಲ ನಮ್ಮೊಂದಿಗೆ ಇರುವ ದೇವರಾಗಿದ್ದಾರೆ. ಮನುಷ್ಯನು ಕೈ ಬಿಟ್ಬಿಟ್ಟು ಹೋಗಿಬಿಡುತ್ತಾನೆ, ದೇವರು ನಮ್ಮನ್ನು ಕೈ ಬಿಡುವುದೇ ಇಲ್ಲ. ಆದ್ರಿಂದ ಇವತ್ತು ನಾವು ಏನು ಮಾಡಬೇಕು? ವಾಕ್ಯ ಹೇಳಿಕೊಟ್ಟದೇನು? ನಾವು ನಂಬಿಕೆಯಿಂದ ದೇವರ ಮುಖವನ್ನು ನೋಡಿ ಹೆಜ್ಜೆ ಇಟ್ಟು ಮುಂದೆ ಹೋಗಬೇಕು. ನೀವೆಲ್ಲರೂ ಹೇಳಿರಿ, ನಂಬಿಕೆ ಇಟ್ಟು ದೇವರ ಮುಖವನ್ನು ನೋಡುತ್ತಾ ಹೆಜ್ಜೆ ಇಟ್ಟು ನಾವು ಎಲ್ಲಾ ಕಾರ್ಯಗಳನ್ನು ಮಾಡಬೇಕು. ಆವಾಗ ಯೇಸು ಕರ್ತನು ನಮ್ಮನ್ನು ಪ್ರತಿನಿತ್ಯ ಆಶೀರ್ವದಿಸಿ ನಡೆಸುವನು. ನಾವು ಜಯಶಾಲಿಗಳಾಗಿ ಆತನ ನಾಮವನ್ನು ಮಹಿಮೆಪಡಿಸುತ್ತಾ ಬದುಕುವೆವು. ಓಕೆ, ಈ ವಾಕ್ಯಗಳು ಮುಖಾಂತರ ದೇವರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವದಿಸಿ.